ನಮಸ್ಕಾರ ವೀಕ್ಷಕರೇ, ಎಲ್ಲರಿಗೂ ಕುಸುಮ್ ಕಿಚನ್ಗೆ ಸ್ವಾಗತ. ಇವತ್ತು ನಾನು ನಿಮಗೆ ಒಂದು ಹೆಲ್ತಿ ಜ್ಯೂಸ್, ತುಂಬಾ ದೇಹಕ್ಕೆ ತುಂಬಾ ಒಳ್ಳೆಯದಿದು. ಆದರೆ ವಿಟಮಿನ್ ಸಿ ತುಂಬ ರಿಚ್ ಆಗಿದೆ, ಆ್ಯಂಟಿ ಆಕ್ಸಿಡೆಂಟ್ಸ್ ಇದ್ದಾವೆ ಇದರಲ್ಲಿ. ಮತ್ತು ಇದು ಸ್ಕಿನ್ಗೂ ಒಳ್ಳೆಯದು, ಹೇರ್ಗೂ ಒಳ್ಳೆಯದು. ಅಟ್ಲೀಸ್ಟ್ ವೀಕ್ಲಿ ಒಂದ್ಸರಿ ಆದರೂ ಈ ಜ್ಯೂಸನ್ನ ಮಾಡ್ಕೊಂಡು ಕುಡೀರಿ. ಇದು ಆಮ್ಲಾ ಜ್ಯೂಸ್, ನೆಲ್ಲಿಕಾಯಿ ಜ್ಯೂಸ್ ಅಂತಾರೆ ಇದನ್ನು. ನೋಡಿ, ನನಗೆ ನೆಲ್ಲಿಕಾಯಿ ತೊಗೊಂಡಿದ್ದೀನಿ. ನಾನು ಒಬ್ರಿಗೊಂದು ನೆಲ್ಲಿಕಾಯಿ ಸಾಕು ಅಂತಂದರೆ ನಾನು 3 ನೆಲ್ಲಿಕಾಯಿನ ನಾನು ಚಿಕ್ಕದಾಗಿ ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ಮತ್ತು ಇದಕ್ಕೆ ಸ್ವಲ್ಪ ಕಾಳು ಮೆಣಸು, ಸ್ವಲ್ಪ ಶುಂಠಿ, ಸ್ವಲ್ಪ ಕರಿಬೇವು, ಇದಕ್ಕೆ ಸ್ವಲ್ಪ ಬ್ಲ್ಯಾಕ್ ಸಾಲ್ಟ್, ಕಾಲ ನಮಕ್ ಬೇಕಾಗುತ್ತೆ, ಸ್ವಲ್ಪ ಉಪ್ಪು. ನಿಮಗೆ ಯಾರಾದರೂ ತುಂಬ ಹುಳಿ ಅನಿಸಿದರೆ ನೀವು ಬೇಕಾದ್ರೆ ಬೆಲ್ಲನೂ ಹಾಕ್ಕೋಬೋದು ಇದಕ್ಕೆ. ಖಂಡಿತ ವಾರಕ್ಕೆ ಒಂದ್ಸರಿ ಆದರೂ ಈ ಆಮ್ಲ ಜ್ಯೂಸ್ ಮಾಡ್ಕೊಂಡು ಕುಡೀರಿ. ಡೈಜೆಷನ್ಗೂ ತುಂಬ ಒಳ್ಳೆಯದು. ಮತ್ತು ನಿಮಗೆ ಬೆಳಿಗ್ಗೆ ಎಂಟಿ ಸ್ಟಮಕ್ಕಿಗೂ ಕುಡಿಬೋದು ಇದನ್ನು. ಭಾಳನೇ ಇದ್ರದ್ದು ಹೆಲ್ತ್ ಬೆನಿಫಿಟ್ಸ್ ಇದೆ. ಖಂಡಿತ ಟ್ರೈ ಮಾಡಿ ಕುಡೀರಿ, ತುಂಬಾ ನಿಮ್ಮ ಆರೋಗ್ಯಕ್ಕೆ ಒಳ್ಳೆಯದು. ಇದು ಹೇಗೆ ಮಾಡೋದು ಅಂತ ಹೇಳ್ತೀನಿ ನೋಡಿ. ನಾನೀಗ ಆಮ್ಲನ ಕಟ್ ಮಾಡಿ ಇಟ್ಕೊಂಡಿದ್ದೀನಿ ಚಿಕ್ಕದಾಗಿ. ಇದ್ರ ಜೊತೆಗೆ ಮೆಣಸು ಮತ್ತು ಶುಂಠಿ, ಒಂದು ಸ್ವಲ್ಪ ಕರಿಬೇವು ಹಾಕ್ತಾಯಿದ್ದೀನಿ. ಇದೆಲ್ಲ ಒಂದು ಮಿಕ್ಸಿ ಜಾರಿಗೆ ಹಾಕಿಬಿಡೋಣ. ಈಗ ಮಿಕ್ಸಿ ಜಾರಿಗೆ ಹಾಕಿ ಚೆನ್ನಾಗಿ ಗ್ರೈಂಡ್ ಮಾಡ್ಕೊಂಬಿಡೋಣ. ಇದರಲ್ಲಿ ವಿಟಮಿನ್ ಸಿ ತುಂಬ ಇರುತ್ತೆ ಆಮ್ಲದಲ್ಲಿ. ಖಂಡಿತ ಮಾಡ್ಕೊಂಡು ಕುಡೀರಿ. ಮಕ್ಳಿಗೂ ಕೊಡ್ಬೋದು ನೀವು ಇದನ್ನು. ವಾರಕ್ಕೆ ಒಂದ್ಸರಿ ಮಾಡಿದ್ರೆ ಇದಕ್ಕೆ ಕೆಮ್ಮು, ಶೀತ, ನೆಗಡಿ, ಜ್ವರ ಏನೂ ಅಂಥದ್ದು ಏನೂ ಬರಲ್ಲ. ನೀವು ವಾರಕ್ಕೆ ಒಂದ್ಸರಿ ಇದನ್ನು ಕನ್ಸಂಪ್ಷನ್ ಮಾಡಿದರೆ ನಿಮ್ಗೆ ಏನೂ ಶೀತ ಆಗಲಿ ನೆಗಡಿ ಆಗಲಿ ಏನೂ ಬರಲ್ಲ ನಿಮಗೆ. ಈಗ ನೋಡಿ, ನಾನು ಈ ಶುಂಠಿ, ನೆಲ್ಲಿಕಾಯಿ, ಮೆಣಸು ಮತ್ತು ಕರಿಬೇವು ಹಾಕಿದ್ದೀನಿ. ಇದಕ್ಕೆ ನಾನು ಕಾಲ ನಮಕ್ ಸ್ವಲ್ಪ ಹಾಕ್ತಾಯಿದ್ದೀನಿ. ನೋಡಿ, ಕಾಲ ನಮಕ್ ಒಂದು 1/4 ಸ್ಪೂನ್ ಹಾಕ್ತಾಯಿದ್ದೀನಿ. ಮತ್ತು ಇದಕ್ಕೆ ಸ್ವಲ್ಪ ಉಪ್ಪು. ನಿಮಗೆ ಬೇಕಾದರೆ ಸ್ವಲ್ಪ ಹುಳಿ ಅನಿಸಿದರೆ ಬೇಕಾದ್ರೆ ನೀವು ಇದಕ್ಕೆ ಸ್ವಲ್ಪ ಬೆಲ್ಲ ಹಾಕ್ಕೊಬೋದು. ನಾನು ಬೆಲ್ಲ ಹಾಕ್ತಾಯಿಲ್ಲ, ಹಾಗೇ ಗ್ರೈಂಡ್ ಮಾಡ್ತೀನಿ. ನೋಡಿ, ಒಂದು ಸ್ವಲ್ಪ ಉಪ್ಪು ಹಾಕ್ತಾಯಿದ್ದೀನಿ. ಹಾಕಿ ಚೆನ್ನಾಗಿ ಗ್ರೈಂಡ್ ಮಾಡ್ಕೊಂಬಿಡೋಣ ಇದನ್ನು. ನೋಡಿ, ನಾನು ನೀರು ಹಾಕಿ ಚೆನ್ನಾಗಿ ಗ್ರೈಂಡ್ ಮಾಡ್ಕೊಂಡಿದ್ದೀನಿ. ಇದನ್ನು ಈಗ ನಾನು ಸೋಸ್ಕೊಂಡ್ಬಿಡ್ತೀನಿ. ಖಂಡಿತ ಇದನ್ನು ವಾರಕ್ಕೆ ಒಂದ್ಸರಿ ಆದರೂ ಮಾಡ್ಕೊಂಡು ಕುಡೀರಿ. ಇದರಲ್ಲಿ ಮೆಣಸಿದೆ, ಅದು ಕಫ ಕರೆಸುತ್ತೆ. ಮತ್ತು ಶುಂಠಿ ಇದೆ, ಡೈಜೆಷನ್ಗೆ ಒಳ್ಳೆಯದು. ಮತ್ತು ಆಮ್ಲಲ್ಲಿ ವಿಟಮಿನ್ ಸಿ ಜಾಸ್ತಿ ಇದೆ, ಇಮ್ಯುನಿಟಿ ಬೂಸ್ಟರ್ ಕೂಡ. ಕರಿಬೇವಲ್ಲಿ ಕೆರಾಟಿನ್, ಅದು ಕೂದಲಕ್ಕೂ ಒಳ್ಳೆಯದು. ಈಗ ನೋಡಿ, ನಾನು ಹಾಕ್ತಾಯಿದ್ದೀನಿ ಇದಕ್ಕೆ. ಇದು ಒಂದು ಗ್ಲಾಸ್ಗೆ ಸೋಸ್ಕೊಂಡ್ಬಿಡ್ತೀನಿ ಇದು ನೀಟಾಗಿ. ನೋಡಿ, ನಾನು ಚೆನ್ನಾಗಿ ಸೋಸ್ಕೊಂಡಿದ್ದೀನಿ. ಈಗ ಸೋಸ್ಕೊಂಡಲ್ಲೇ ಪಲ್ಪ್ ಉಳಿದಿದೆ, ಮತ್ತೆ ಗ್ರೈಂಡ್ ಮಾಡ್ಕೊತೀನಿ. ನೋಡಿ, ಇಲ್ಲಿ ಆಮ್ಲ ಪಲ್ಪೆಲ್ಲ ಸೋಸ್ಕೊಂಡಿದ್ದು ಹಿಂಗೆ ಬಂದಿದೆ. ಈ ಪಲ್ಪ್ನ ಮತ್ತೆ ನಾನು ಮಿಕ್ಸರ್ ಗ್ರೈಂಡರಲ್ಲಿ ಹಾಕಿ ಇನ್ನೊಂದ್ಸರಿ ಮತ್ತೆ ಗ್ರೈಂಡ್ ಮಾಡ್ತೀನಿ ಇದನ್ನು. ನೋಡಿ, ಮತ್ತೆ ನೀರು ಹಾಕಿ ಇನ್ನೊಂದ್ಸರಿ ಆ ಪಲ್ಪ್ನ ಗ್ರೈಂಡ್ ಮಾಡ್ಕೊಂಡಿದ್ದೀನಿ. ಮತ್ತೆ ಇದನ್ನು ಫಿಲ್ಟರ್ ಮಾಡ್ಕೊಂಡ್ಬಿಡ್ತೀನಿ. ನೋಡಿ, ನಾನು ಆಮ್ಲ ಜ್ಯೂಸನ್ನ ಫಿಲ್ಟರ್ ಮಾಡ್ಕೊಂಡಿದ್ದೀನಿ. ಇದನ್ನು ನಾನು ಇಬ್ಬರಿಗೆ ಆಗುವಷ್ಟು ಮಾಡಿದ್ದೀನಿ. ಇದ್ರ ಅರ್ಧ ಗ್ಲಾಸ್ ಮಾಡ್ಕೊಂಡು ಇದಕ್ಕೆ ಡೈಲ್ಯೂಟ್ ಮಾಡ್ಕೊಂಡ್ಬಿಡ್ತೀನಿ ಅದನ್ನು ನಾನು. ನೋಡಿ, ಈಗ ಇದನ್ನು ಅರ್ಧ ಹಾಕ್ತಾಯಿದ್ದೀನಿ ಇನ್ನೊಂದು ಗ್ಲಾಸ್ಗೆ. ನಾನೊಂದು 3 ಆಮ್ಲ ತೊಗೊಂಡಿದ್ದೀನಿ. ನೋಡಿ, ಇದಕ್ಕೆ ನಾನು ನೀರು ಹಾಕ್ಕೊಂಡು ಡೈಲ್ಯೂಟ್ ಮಾಡ್ಕೊಂಡ್ಬಿಡ್ತೀನಿ. ಈಗ ನೋಡಿ, 2 ಗ್ಲಾಸ್ ಆಗಿದೆ. ಇದು 3 ಆಮ್ಲ ತೊಗೊಂಡಿದ್ದೀನಿ ನಾನು. ಇವಾಗ ಇದನ್ನು ನಾನು 2ಕ್ಕೂ ಡೈಲ್ಯೂಟ್ ಮಾಡ್ಕೊಂಡು ನೀರು ಹಾಕಿ ಇದನ್ನು ತೆಳು ಮಾಡ್ಕೊಂಡ್ಬಿಡ್ತೀನಿ ಇನ್ನು ಸ್ವಲ್ಪ. ನೋಡಿ, ಹೆಲ್ದಿ ಆಮ್ಲ ಜ್ಯೂಸ್ ರೆಡಿಯಾಗಿದೆ. ಖಂಡಿತ ವಾರಕ್ಕೆ ಒಂದ್ಸರಿ ತಪ್ಪದೇ ಕುಡೀರಿ. ತುಂಬಾ ಇದ್ರದ್ದು ಹೆಲ್ತ್ ಬೆನಿಫಿಟ್ಸ್ ಇದೆ. ನೀವು ಕುಡಿದು ನೋಡಿ, ತುಂಬಾ ನಿಮಗೆ ಚೇಂಜಸ್ ಅನಿಸುತ್ತೆ. ಯಾರಾದರೂ ಟ್ರೈ ಮಾಡಿದರೆ ಕಮೆಂಟ್ ಸೆಕ್ಷನಲ್ಲಿ ಜ್ಯೂಸ್ ಹೇಗಾಗಿದೆ ಅಂತ ಕಮೆಂಟ್ ಮಾಡಿ. ನನ್ನ ಚಾನಲ್ಗೂ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್ ಮೈ ಚಾನಲ್.